ನಿಮಗೆ ಕೃತಜ್ಞತೆಗಳು ಸ್ತೋತ್ರಗಳನ್ನು ಸಮರ್ಪಿಸುತ್ತೇವೆ ತಂದೆಯಿರುವ ದೇವರೇ, ನಿಮ್ಮ ಶ್ರೇಷ್ಠವಾದಂಥ ಮಾತುಗಳನ್ನು ಪ್ರಕಟಿಸುವಾಗ ನಿಮ್ಮ ಪರಿಶುದ್ಧಾತ್ಮನ ಸಹಾಯವನ್ನು ನನಗೆ ದಯಪಾಲಿಸಿ ಹೇಳುವಂಥ ನನ್ನನ್ನು ಒಳ್ಳೆಯ ಜ್ಞಾನದಿಂದ ಜ್ಞಾಪಕ ಶಕ್ತಿಯಿಂದ ನಿಮ್ಮ ಶ್ರೇಷ್ಠವಾದ ಮಾತುಗಳನ್ನು ವಿವರಿಸುವುದಕ್ಕೆ ಬೇಕಾಗಂತಕ್ಕಂಥ ಜ್ಞಾನವನ್ನು ವಿವೇಕವನ್ನು ತಲಪನ್ನು ದಯಪಾಲಿಸ್ರಿ. ಕೇಳುವಂಥ ನಿನ್ನ ಮಕ್ಕಳು ತಾಳ್ಮೆಯಿಂದ ಕೇಳಿ ನಿಮ್ಮ ವಾಕ್ಯಗಳನ್ನು ಆಲೋಚನೆ ಮಾಡಿ ನಿಮ್ಮ ವಾಕ್ಯಗಳನ್ನು ತಿಳ್ಕೊಳ್ಳುವಂಥ ಮನಸ್ಸು, ಆಲೋಚನೆ, ಪರಿಶುದ್ಧಾತ್ಮನ ಸಹಾಯ ಅವರಿಗೆ ದಯಪಾಲಿಸ್ರಿ. ನಿಮ್ಮ ವಾಕ್ಯಗಳು ನಾವೆಲ್ಲರೂ ಕಲಿತುಕೊಂಡು ತಂದೆಗಿರುವ ದೇವರೇ, ನೀವಿರುವಂಥ ಮಹಾ ಪರಲೋಕವನ್ನು ನಾವೆಲ್ಲರೂ ಪಡೆದುಕೊಳ್ಳಬೇಕಂಥೇಳಿ ಈ ಚಿಕ್ಕ ಪ್ರಾರ್ಥನೆ ಮನವಿ ನಿಮ್ಮ ಪಾದ ಹತ್ರ ಇಡುತ್ತಾ, ಈ ಪ್ರಾರ್ಥನೆಯು ನಿಮ್ಮ ಮಗನೂ ನಮ್ಮ ರಕ್ಷಕನೂ ಆಗಿರುವ ಯೇಸುವಿನ ಅತಿ ಶ್ರೇಷ್ಠವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡುತ್ತೇವೆ ನಮ್ಮ ಪರಲೋಕದ ತಂದೆ. ಆಮೇನ್, ಆಮೇನ್. ಪ್ರಿಯರಾದ ದೇವರ ಮಕ್ಕಳೇ, ನಿಮ್ಮೆಲ್ಲರಿಗೂ ಲೋಕ ರಕ್ಷಕನಾಗಿರುವ ಯೇಸು ಕ್ರಿಸ್ತನ ಅತಿ ಶ್ರೇಷ್ಠವಾದ ನಾಮದಲ್ಲಿ ನನ್ನ ಹೃದಯಪೂರ್ವಕವಾದ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ ಪ್ರಿಯರೇ. ಅದೇ ರೀತಿಯಲ್ಲಿ ಬೈಬಲ್ ಪರಿಶೋಧನೆ ಯೂಟ್ಯೂಬ್ ಚಾನಲ್ ಮೂಲಕ ವೀಕ್ಷಿಸುವಂಥ ಎಲ್ಲ ನಮ್ಮ ಆತ್ಮೀಯ ವೀಕ್ಷಕರಿಗೂ ಕೂಡ ನನ್ನ ಹೃದಯಪೂರ್ವಕವಾದ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಈ ದಿನ ದೇವರ ಒಂದು ಮಹಾ ಕೃಪೆಯಿಂದ ತಂದೆಯಾಗಿರುವ ದೇವರು ನನಗೆ ಕೊಟ್ಟಿರ್ತಕ್ಕಂಥ ಒಳ್ಳೆಯ ಅವಕಾಶಕ್ಕಾಗಿ ದೇವರನ್ನು ಸ್ತುತಿಸುತ್ತಾ ದೇವರನ್ನು ಮಹಿಮೆಪಡಿಸುತ್ತಾ ಆತನ ಮಾತುಗಳನ್ನು ಈ ದಿನ ನಾವೆಲ್ಲರೂ ಸೇರಿಕೊಂಡು ಆಲೋಚನೆ ಮಾಡಿಕೊಳ್ಳೋಣ ಪ್ರಿಯರೇ. ಯಾಕಂದರೆ ಈ ದಿನ ನಾನು ಮಾತಾಡುವಂಥ ಒಂದು ಸಬ್ಜೆಕ್ಟ್ ಏನಂದರೆ, ಮೊದಲಿನವರು ಕಡೆಯವರಾಗುವರು, ಕಡೆಯವರು ಮೊದಲಿನವರಾಗುವರು ಎಂಬ ಸಬ್ಜೆಕ್ಟು ನಿಮ್ಮೊಟ್ಟಿಗೆ ಮಾತಾಡ್ತಾ ಇದ್ದೇನೆ ಪ್ರಿಯರೇ. ಅಂದರೆ ಅರ್ಥ ಏನಂದರೆ, ಮೊದಲನೇ ಸ್ಥಾನದಲ್ಲಿ ಇರ್ತಕ್ಕಂಥವರು ಕೊನೆ ಸ್ಥಾನಕ್ಕೆ ಬರುವಂಥದ್ದು, ಕೊನೆ ಸ್ಥಾನದಲ್ಲಿ ಅಂದರೆ ಕಡೆ ಸ್ಥಾನದಲ್ಲಿ ಇರ್ತಕ್ಕಂಥವರು ಮೊದಲನೇ ಸ್ಥಾನಕ್ಕೆ ಬರುವಂಥದ್ದು ಎಂಬ ಒಂದು ಸಬ್ಜೆಕ್ಟು ಆಲೋಚನೆ ಮಾಡಿಕೊಳ್ಳೋಣ ಪ್ರಿಯರೇ. ಈ ದಿನ ಕೇಳುವಂಥ ನೀವೆಲ್ಲರೂ ಕೂಡ ಜಾಗ್ರತೆಯಿಂದ ಶ್ರದ್ಧೆಯಿಂದ ದೇವರ ವಾಕ್ಯಗಳನ್ನು ಕೇಳಬೇಕಂತೇಳಿ ಆಲೋಚನೆ ಮಾಡಬೇಕಂತೇಳಿ, ದೇವರ ವಾಕ್ಯದ ಒಂದು ಸಾರಾಂಶ ಏನು ಅಂತೇಳಿ ಒಂದು ದಾಹದಿಂದ ನಾವು ಆಲೋಚನೆ ಮಾಡುವಾಗ ತಂದೆಯಾದ ದೇವರು ತನ್ನ ಜೀವಳ ಮಾತುಗಳು ನಮಗೆ ತಿಳಿಯುವ ರೀತಿಯಲ್ಲಿ, ಅರ್ಥವಾಗುವಂಥ ರೀತಿಯಲ್ಲಿ ನಮಗೆ ಬೋಧಿಸುವುದಕ್ಕೆ ಪರಿಶುದ್ಧಾತ್ಮ ದೇವರು ನಮಗೆ ಸದಾಕಾಲ ಇದ್ದಾರೆ ಪ್ರಿಯರೇ. ಅದಕ್ಕೋಸ್ಕರ ಆಲೋಚನೆ ಮಾಡಿ ಏನಂದರೆ ಸಬ್ಜೆಕ್ಟ್ ಅಂದರೆ, ಮೊದಲಿನವರು ಕಡೆಯವರಾಗೋರು, ಕಡೆಯವರು ಮೊದಲಿನವರಾಗೋರು ಎಂಬ ಸಬ್ಜೆಕ್ಟ್ ಪ್ರಿಯರೇ. ಈ ಸಬ್ಜೆಕ್ಟ್ ಅರ್ಥ ಆಗಬೇಕಂದ್ರೆ ಸ್ವಲ್ಪ ಎರಡು ಉದಾಹರಣೆಗಳು ನಿಮಗೆ ಕೊಡ್ತೀನಿ ಪ್ರಿಯರೇ. ಒಂದು ಸ್ಕೂಲಲ್ಲಿ ಕೆಲವರು ಏನಂದರೆ ಒಳ್ಳೆ ರೀತಿಯಲ್ಲಿ ಬರೆಯುವಂಥದ್ದಾಗಿರಲಿ, ಓದುವಂಥದ್ದಾಗಿರಲಿ, ಸ್ಕೂಲಲ್ಲೇ ಮೊದಲನೇ ಸ್ಥಾನದಲ್ಲಿ ಎಲ್ಲ ವಿಷಯದಲ್ಲಿ ಮೊದಲನೇ ಸ್ಥಾನದಲ್ಲಿ ಇರ್ತಾರೆ ಪ್ರಿಯರೇ. ಅಂದರೆ ಭಾಳಷ್ಟು ಟ್ಯಾಲೆಂಟ್ ಉಳ್ಳುವಂಥ ಇರ್ತಾರೆ ಪ್ರಿಯರೇ. ಆದರೆ ಎಕ್ಸಾಮ್ ಬರೆಯುವಂಥ ಸಮಯದಲ್ಲಿ ಮೊದಲನೇ ಸ್ಥಾನದಲ್ಲಿ ಇರ್ತಕ್ಕಂಥವ್ರು, ಚೆನ್ನಾಗಿ ಓದಿಕೊಳ್ಳುವಂಥವ್ರು ಫೇಲ್ ಆಗುವಂಥದ್ದು ನೋಡ್ತೇವೆ. ಸ್ಕೂಲಲ್ಲಿ ಏನು ಬಾರದೇ ಇರ್ತಕ್ಕಂಥವ್ರು ಫೇಲ್ ಆಗುವಂಥದ್ದು ನೋಡ್ತೇವೆ ಪ್ರಿಯರೇ. ಅಂದರೆ ಕಡೆ ಸ್ಥಾನದಲ್ಲಿರ್ತಕ್ಕಂಥವ್ರು ಮೊದಲನೇ ಸ್ಥಾನವನ್ನು ಪಡ್ಕೊಳ್ಳುವಂಥದ್ದು, ಮೊದಲನೇ ಸ್ಥಾನದಲ್ಲಿರ್ತಕ್ಕಂಥವ್ರು ಕಡೆ ಸ್ಥಾನವನ್ನು ಪಡ್ಕೊಳ್ಳುವಂಥದ್ದು ಈ ಸಮಾಜದಲ್ಲಿ ನಾವು ನೋಡ್ತೇವೆ ಪ್ರಿಯರೇ. ಇನ್ನು ಸ್ವಲ್ಪ ಮುಂದುಗಡೆ ಹೋಗಿ ನಾವು ಆಲೋಚನೆ ಮಾಡುವಾಗ ನಿಮಗೆ ಅರ್ಥವಾಗುವಂಥ ರೀತಿಯಲ್ಲಿ ಅಂದರೆ, ನಮ್ಮ ಬೀದರ್ ಪ್ರಾಂತ್ಯದಿಂದ ಟ್ರೈನಿಗೆ ನಾವು ಪ್ರಯಾಣ ಮಾಡುವಾಗ, ಎಲ್ಲಿಗೆ ಅಂದರೆ ಬೀದರಿಂದ ಬೆಂಗಳೂರಿಗೆ ನಾವು ಪ್ರಯಾಣ ಮಾಡುವಾಗ ಎಲ್ಲಕ್ಕಿಂತ ಹಿಂದುಗಡೆ ಇರ್ತಕ್ಕಂಥ ಡಬ್ಬಿಯಲ್ಲಿ ಅಂದರೆ ಕಡೆ ಸ್ಥಾನದಲ್ಲಿರ್ತಕ್ಕಂಥ ಡಬ್ಬಿಯಲ್ಲಿ ನಾವು ಕೂತ್ಕೊಂಡಿದ್ದು ಅನ್ಕೋರಿ. ಎಲ್ಲಿಗೆ? ಬೀದರಿಂದ ಬೆಂಗಳೂರಿಗೆ ನಾವು ಪ್ರಯಾಣ ಮಾಡುವಾಗ ಎಲ್ಲಕ್ಕಿಂತ ಕಡೆ ಸ್ಥಾನದಲ್ಲಿರ್ತಕ್ಕಂಥ ಡಬ್ಬಿಯಲ್ಲಿ ಕೂತುಕೊಂಡಾಗ ನಾವು ಬೆಂಗಳೂರು ಹೋಗಿ ಇಳಿಯುವಾಗ ಎಲ್ಲಿರ್ತೇವೆ ಅಂದರೆ ಮೊದಲನೇ ಸ್ಥಾನದಲ್ಲಿರ್ತೇವೆ ಪ್ರಿಯರೇ. ಅದಕ್ಕೆ ಕಾರಣ ಏನಂದರೆ, ಇಂಜನ್ನು ಬದಲಾವಣೆ ಆಗೋದರಿಂದ, ಇಂಜನ್ನು ಚೇಂಜ್ ಆಗೋದರಿಂದ ಏನಾಗ್ತದೆ ಅಂದರೆ ಕಡೆ ಸ್ಥಾನದಲ್ಲಿರ್ತಕ್ಕಂಥವ್ರು ಬೆಂಗಳೂರಲ್ಲಿ ಇಳಿದಾಗ ನಾವು ಮೊದಲನೇ ಸ್ಥಾನದಲ್ಲಿ ಇರ್ತೀವಿ. ಬೆಂಗಳೂರಿಂದ ಬೀದರ್ಗೆ ಬರುವಾಗ ಮೊದಲನೇ ಸ್ಥಾನದಲ್ಲಿ ಅಂದರೆ ಇಂಜನ್ ಹತ್ತಿರನೇ ಕೂತ್ಕೊಂಡಾಗ ಬೀದರ್ ಬಂದು ಇಳಿದಾಗ ಅಂದರೆ ಕಡೆ ಸ್ಥಾನಕ್ಕೆ ಹೋಗ್ತೀವಿ ಪ್ರಿಯರೇ. ಅಂದರೆ ಈ ರೀತಿಯಾಗಿ ಒಂದು ಈ ಸಮಾಜದಲ್ಲಿ ನೋಡುವಾಗ ಹಿಂದುಗಡೆ ಇರ್ತಕ್ಕಂಥವ್ರು ಮುಂದುಗಡೆ ಇರ್ತಕ್ಕಂಥವ್ರು ಹಿಂದುಗಡೆ ನಡೆಯುವಂಥದ್ದು ಈ ಲೋಕದಲ್ಲೂ ಕೂಡ ನಡೀತಾ ಇದೆ ಪ್ರಿಯರೇ. ಇದೇ ಸಂದರ್ಭ ಕುರಿತಾಗಿ ಸತ್ಯವೇದ ಗ್ರಂಥದಲ್ಲೂ ಕೂಡ ಇದೆಯಾ
ಆ ರೀತಿ ಏನಾದರೂ ನಡೀತದೆ ಇದನ್ನು ನೋಡುವಾಗ ಸತ್ಯವೇದ ಗ್ರಂಥವೇದ ಕೂಡ ಈ ರೀತಿಗೆ ಕಡೆಯವರು ಮೊದಲರಾಗುವಂಥದ್ದು, ಮೊದಲನೇ ಸ್ಥಾನದಲ್ಲಿರ್ತಕ್ಕಂಥವ್ರು ಕಡೆಯ ಸ್ಥಾನಕ್ಕೆ ಬರುವಂಥದ್ದು ಪ್ರಿಯರೇ. ಒಂದು ಸಾರಿ ಒಂದು ವಚನ ನೋಡಿಕೊಂಡು ಬರೋ ಪ್ರಿಯರೇ, ನೋಡಿ ಯಾವ ರೀತಿ ವಚನ ಅಂತೇಳಿ. ಎಲ್ಲರೂ ಸತ್ಯವೇದ ಗ್ರಂಥವನ್ನು ತೆಗೀರಿ. ಮತ್ತಾಯನ ಬರೆದ ಸುವಾರ್ತೆಯಲ್ಲಿ, ಮತ್ತಾಯನ ಬರೆದ ಸುವಾರ್ತೆ 19ನೇ ಅಧ್ಯಾಯ 30ನೇ ವಚನ ಪ್ರಿಯರೇ. 19ನೇ ಅಧ್ಯಾಯ 30ನೇ ವಚನ ಏನು ಬರೆಯಲ್ಪಟ್ಟಿದೆ ನೋಡಿ. ಆದರೆ ಬಹು ಮಂದಿ ಮೊದಲಿನವರು ಕಡೆಯವರಾಗುವರು, ಕಡೆಯವರು ಮೊದಲಿನವರಾಗುವರು ಅಂಥೇಳಿ ಯೇಸು ಕ್ರಿಸ್ತರು ಹೇಳುವಂಥ ಮಾತು ಪ್ರಿಯರೇ. ಅಂದರೆ ಕಡೆ ಸ್ಥಾನದ ಇರ್ತಕ್ಕಂಥವರು ಮೊದಲನೇ ಸ್ಥಾನ ಪಡ್ಕೊಳ್ಳುವಂಥದ್ದು, ಮೊದಲನೇ ಸ್ಥಾನ ಇರ್ತಕ್ಕಂಥವ್ರು ಕಡೆ ಸ್ಥಾನವನ್ನು ಪಡ್ಕೊಳ್ಳುವಂಥದ್ದು ಅಂಥೇಳಿ ಯಾರು ಹೇಳ್ತಕ್ಕಂಥ ಮಾತಂದರೆ ಲೋಕ ರಕ್ಷಕನು ಪಾಪ ವಿಮೋಚಕನು ಆಗಿರ್ತಕ್ಕಂಥ ಯೇಸು ಪ್ರಭು ಹೇಳುವಂಥ ಮಾತು ಪ್ರಿಯರೇ. ಅದಕ್ಕೋಸ್ಕರ ನೀವೆಲ್ಲವೂ ಕೂಡ ಆಲೋಚನೆ ಮಾಡಿ. ಯಾಕಂದರೆ ಮೊದಲನೇ ಸ್ಥಾನದಲ್ಲಿ ಯಾರಿದ್ದಾರೆ ಅಂದರೆ ಮೊದಲಿನವರು ಯಾರು, ಕಡೆಯವರು ಯಾರು? ಕಡೆ ಸ್ಥಾನ ಇರ್ತಕ್ಕಂಥವರು ಮೊದಲನೇ ಸ್ಥಾನವನ್ನು ಹೇಗೆ ಪಡ್ಕೊಂಡರು, ಮೊದಲನೇ ಸ್ಥಾನ ಇರ್ತಕ್ಕಂಥವ್ರು ಕಡೆ ಸ್ಥಾನವನ್ನು ಹೇಗೆ ಪಡ್ಕೊಂಡ್ರು, ಅಂದರೆ ಹಿಂದುಗಡೆ ಯಾಕೆ ಬಂದರು ಅಂಥೇಳಿ ಇದನ್ನು ನಾವು ಚೆನ್ನಾಗಿ ಆಲೋಚನೆ ಮಾಡುವಾಗ ಇದರಲ್ಲಿರ್ತಕ್ಕಂಥ ಭಾವನೆಗಳು, ಇದರಲ್ಲಿರ್ತಕ್ಕಂಥ ಅರ್ಥಗಳು ನಾವು ಇದನ್ನು ಆಲೋಚನೆ ಮಾಡಿಕೊಳ್ಳೋಣ ಪ್ರಿಯರೇ. ಮೊಟ್ಟ ಮೊದಲದಾಗಿ ಮೊದಲನೇ ಸ್ಥಾನದಲ್ಲಿ ಇದ್ದಂಥವ್ರು ಕಡೆ ಸ್ಥಾನದಲ್ಲಿರ್ತಕ್ಕಂಥ ಮೊದಲನೇ ಸ್ಥಾನಕ್ಕೆ ಅಂದಾಗ ಮೊದಲನೇ ಸ್ಥಾನದಲ್ಲಿ ಯಾರಿದ್ದಾರೆ, ಯಾರನ್ನು ಕುರಿತು ಬರೆಯಲ್ಪಟ್ಟಿದೆ ಅಂತೇಳಿ ನೋಡುವಾಗ ಒಂದು ಸಾರಿ ನೋಡಿ. ಮತ್ತಾಯನ ಬರೆದ ಸುವಾರ್ತೆ 10ನೇ ಅಧ್ಯಾಯ 5ನೇ ವಚನದಲ್ಲಿ, ಅಂದರೆ ಮೊದಲನೇ ಸ್ಥಾನದಲ್ಲಿ ಯಾರಿದ್ದಾರೆ, ಮೊದಲನೇ ಸ್ಥಾನವನ್ನು ಪಡ್ಕೊಂಡಂಥವ್ರು ಯಾರು ಅಂತೇಳಿ ನೋಡುವಾಗ ಇಲ್ಲಿ ಯೇಸು ಪ್ರಭು ಹೇಳ್ತಿದ್ದಾರೆ ಏನಂದರೆ ಮತ್ತಾಯನ ಸುವಾರ್ತೆ 10ನೇ ಅಧ್ಯಾಯ 5ನೇ ವಚನ ಪ್ರಿಯರೇ. ಈ 12 ಮಂದಿಯನ್ನು ಯೇಸು ಕಳುಹಿಸಿದನು. ಕಳುಹಿಸುವಾಗ ಅವರಿಗೆ ಅಪ್ಪಣೆ ಕೊಟ್ಟಿದ್ದೇನೆಂದರೆ, ಅನ್ಯ ಜನಗಳ ಕಡೆಗೆ ಹೋಗಬೇಡಿರಿ, ಸಮರ್ಯ ಊರೊಳಗೆ ಕಾಲಿಡಬೇಡಿರಿ, ಇವರನ್ನು ಬಿಟ್ಟು ತಪ್ಪಿಸಿಕೊಂಡ ಕುರಿಗಳಂತಿರುವ ಇಸ್ರಾಯೇಲಿನ ಮನೆತನದವರ ಬಳಿಗೆ ಹೋಗಿರಿ ಎಂಬುದಾಗಿ ಬರೆಯಲ್ಪಟ್ಟಿದೆ ಪ್ರಿಯರೇ. ಅಂದರೆ ಇಲ್ಲಿ ಏನು ಗೊತ್ತಾಗ್ತಂದರೆ, ಮೊಟ್ಟ ಮೊದಲನೇದಾಗಿ ತನ್ನ ಯೇಸು ಕ್ರಿಸ್ತರು ತನ್ನ ಶಿಷ್ಯರಿಗೆ ಸುವಾರ್ತೆ ಮಾಡೋದಕ್ಕೋಸ್ಕರ ಕಳಿಸ್ಕೊಡುವಾಗ ಯಾರ ಹತ್ರ ಕಳಿಸ್ಕೊಡ್ತಾರೆ ಅಂದರೆ ಮೊಟ್ಟ ಮೊದಲಾಗಿ ಇಸ್ರಾಯೇಲ್ ಜನಾಂಗದವ್ರ ಹತ್ರ ಯೇಸು ಕ್ರಿಸ್ತರು ಕಳಿಸ್ಕೊಡ್ತಿದ್ದಾರೆ ಪ್ರಿಯರೇ. ಯಾರ ಹತ್ರ? ಮೊಟ್ಟ ಮೊದಲಾಗಿ ಇಸ್ರಾಯೇಲ್ ಜನಾಂಗದ ಹತ್ರ ಸುವಾರ್ತೆ ಮಾಡೋದಕ್ಕೋಸ್ಕರ ಕಳಿಸ್ಕೊಡ್ತಿದ್ದಾರೆ. ಯಾಕಂತಂದರೆ ಯೇಸು ಪ್ರಿಯ ಹೇಳುವಂಥ ಮಾತಂದರೆ, ಅನ್ಯ ಜನ ಕಡೆಗೆ ಹೋಗಬೇಡಿರಿ, ಸಮರ್ಯ ಊರೊಳಗೆ ಕಾಲಿಡಬೇಡಿರಿ, ಕುರಿಗಳಂತಿರ್ತಕ್ಕಂಥ ತಪ್ಪಿಸಿಕೊಂಡಿರ್ತಕ್ಕಂಥ ಕುರಿಗಳ ಹತ್ರ ಅಂದರೆ ಇಸ್ರಾಯೇಲ್ ಹತ್ರ ಹೋಗಿ ಅವ್ರಿಗೆ ಮಾತ್ರ ಸುವಾರ್ತೆ ಮಾಡಿ ಅಂಥೇಳಿ ಹೇಳ್ತಾರೆ ಪ್ರಿಯರೇ. ಅಂದರೆ ಇಲ್ಲಿ ಏನು ಗೊತ್ತಾಗುತ್ತಂದರೆ, ಮೊದಲನೇ ಸ್ಥಾನದಲ್ಲಿ ಇಸ್ರಾಯೇಲ್ ಜನಾಂಗದವ್ರ ಹಾರ ಅಂಥೇಳಿ ಈ ವಚನ ನೋಡುವಾಗ ನಮಗೆ ಗೊತ್ತಾಗ್ತದೆ ಪ್ರಿಯರೇ. ಅದೇ ರೀತಿ ಇಲ್ಲಿ ಇನ್ನೊಂದು ವಚನ ಮುಂದುಗಡೆ ನೋಡ್ಕೊಬೋದು ಪ್ರಿಯರೇ. ಮಾರ್ಕನ ಬರೆದ ಸುವಾರ್ತೆಯಲ್ಲಿ ಇನ್ನೊಂದು ವಚನ ನೋಡ್ಕೊಬರಿ. ಮಾರ್ಕನ ಬರೆದ ಸುವಾರ್ತೆ 7ನೇ ಅಧ್ಯಾಯ 27ನೇ ವಚನ ಪ್ರಿಯರೇ. ಇಲ್ಲಿ ಏನು ಬರೆಯಲ್ಪಟ್ಟಿದೆ ನೋಡಿ ಒಂದು ಸಾರಿ. ಆಕೆಯು ತನ್ನ ಮಗಳ ದೆವ್ವನ್ನು ಬಿಡಿಸಬೇಕೆಂದು ಆತನನ್ನು ಬೇಡಿಕೊಂಡಾಗ ಆತನು ಆಕೆಗೆ, ಮಕ್ಕಳಿಗೆ ಮೊದಲು ತೃಪ್ತಿಯಾಗಲಿ. ಅಂದರೆ ಇಲ್ಲಿ ಯೇಸು ಪ್ರಭು ಯಾರನ್ನು ಉದ್ದೇಶಿಸಿ ಮಾತಾಡ್ತಿದ್ರು ಅಂದರೆ ಇಸ್ರಾಯೇಲ್ ಜನಾಂಗದವ್ರನ್ನ ಕುರಿತು ಮಾತಾಡ್ತಿದ್ರು ಪ್ರಿಯರೇ. ಆ ಸ್ತ್ರೀ ಯಾರು ಅಂತೇಳಿ ಯೇಸು ನಂತರ ಮಾತಾಡ್ತಿದ್ದಾಳೆ ಸ್ತ್ರೀ. ಆ ಸ್ತ್ರೀ ಯಾರು ಅಂದರೆ ಒಬ್ಬ ಅನ್ಯಳು, ಅನ್ಯ ಮತದವಳು, ಅನ್ಯ ದೇಶದವಳು, ಅನ್ಯ ಮತದವಳು. ಅವಳು ಏನು ಕೇಳ್ತದಂದರೆ, ನನ್ನ ಮಗಳಿಗೆ ದೆವ್ವದ ಕಾಟ ಇದೆ, ಬಿಡಿಸು ಅಂತೇಳಿ ಯೇಸು ಕ್ರಿಸ್ತ ಕೇಳಿದಾಗ ಯೇಸು ಕ್ರಿಸ್ತರು ಕೊಡುವಂಥ ಉತ್ತರ ಏನಂದರೆ, ಮೊದಲು ಮಕ್ಕಳಿಗೆ ತೃಪ್ತಿಯಾಗಲಿ. ಈ ಮಕ್ಕಳು ಯಾರು? ಯಾರಿಗೆ ತೃಪ್ತಿಯಾಗ ಮೊದಲು ಅಂದರೆ ತನ್ನ ಸ್ವಂತ ಮಕ್ಕಳು, ಅಂದರೆ ಇಸ್ರಾಯೇಲ್ ಜನಾಂಗದವ್ರನ್ನ ಕುರಿತು ಅವರನ್ನು ಉದ್ದೇಶಿಸಿ ಮಾತಾಡ್ತಿದ್ರು ಪ್ರಿಯರೇ. ಅಂದರೆ ಇಸ್ರಾಯೇಲ್ ಜನರಿಗೆ ಮೊದಲು ತೃಪ್ತಿಯಾಗಲಿ, ಅವರು ಮೊದಲನೇ ಸ್ಥಾನ ಇರ್ತಕ್ಕಂಥ ಮೊದಲನೇ ಮಕ್ಕಳು ಅವರಿಗೆ ಮೊದಲು ತೃಪ್ತಿಯಾಗಲಿ, ಅವ್ರ ಹೊಟ್ಟೆ ತುಂಬ ತಿಂದ ನಂತರ ನೋಡಕ್ಕೆ ಬರ್ತಂಬ ಎಂಬ ರೀತಿಯಲ್ಲಿ ಯೇಸು ಪ್ರಭು ಮಾತಾಡ್ತಿದ್ರು ಪ್ರಿಯರೇ. ಅಂದರೆ ಮೊದಲು ತನ್ನ ಮಕ್ಕಳಿಗೆ ತೃಪ್ತಿಯಾಗಲಿ, ಮೊದಲು ಮಕ್ಕಳಿಗೆ ತೃಪ್ತಿ ಇಲ್ಲ ಅಂತಂದರೆ ಯಾರ ಕುರಿತು ಮಾತಾಡ್ತಾರೆ? ಇಸ್ರಾಯೇಲ್ ಜನಾಂಗದವ್ರನ್ನ ಕುರಿತು ಮಾತಾಡ್ತಿದ್ರು ಪ್ರಿಯರೇ. ಇಷ್ಟಕ್ಕೂ ಈ ಇಸ್ರಾಯೇಲರು ಯಾರು? ಇಷ್ಟಕ್ಕೂ ಇಸ್ರಾಯೇಲರು ಯಾರು? ಇವರು ಚರಿತ್ರೆ ಎಲ್ಲಿಂದ ಪ್ರಾರಂಭ ಆಗುತ್ತದೆ ಅಂದರೆ
ಕ್ರಿಸ್ತ ಪೂರ್ವದಲ್ಲಿರುವ ಚರಿತ್ರೆ. ಯಾರ್ದು? ಇಸ್ರಾಯೇಲ್ ಜನಾಂಗದವರ ಚರಿತ್ರೆ ಕ್ರಿಸ್ತ ಪೂರ್ವ. ಅಂದರೆ ಕ್ರಿಸ್ತ ಪೂರ್ವದಲ್ಲಿ ಇವರ ಮೂಲ ಪಿತನಾಗಿರ್ತಕ್ಕಂಥ ಯಾರು ಅಂದರೆ ಅಬ್ರಹಾಮನು ಇದ್ದನು. ನೋಡಿ, ಅಬ್ರಹಾಮನು ಇವನು ಯಾವ ಕಾಲದಲ್ಲಿ ಅಬ್ರಹಾಮನ್ ಅಂದರೆ ಕ್ರಿಸ್ತ ಪೂರ್ವ 1500 ವರ್ಷಗಳ ಹಿಂದುಗಡೆ ಈತನ ಚರಿತ್ರೆ ಪ್ರಿಯರೇ. ಆದರೆ ಈ ಅಬ್ರಹಾಮನಿಂದ ಇಸಾಕನಿಂದ ಯಾಕೋಬನು ಹುಟ್ಟುವಂಥದ್ದು. ಯಾಕೋಬನಿಗೆ 12 ಮಂದಿ ಮಕ್ಕಳು ಪ್ರಿಯರೇ. ಇಸ್ರಾಯೇಲರು ಆ 12 ಮಂದಿ ಮಕ್ಕಳಿಗೆ ಹುಟ್ಟಿದಂಥ ಜನಾಂಗಗಳಿಗೆ ದೇವರನ್ನು ಕರೆದರೆ ಇಸ್ರಾಯೇಲ್ ಜನಾಂಗದವರನ್ನು ಕರೆದಿ ತಂದೆಯಾಗಿರ್ತಕ್ಕಂಥ ಯೆಹೋವ ದೇವರು ಇಸ್ರಾಯೇಲ್ ಜನಾಂಗದವರನ್ನು ಕುರಿತು ಅದ್ಭುತವಾಗಿ ತನ್ನ ಪ್ರಾಣಕ್ಕಿಂತ ಅತಿ ಹೆಚ್ಚಾಗಿ ಅವರನ್ನು ಅಷ್ಟೊಂದು ಮಹತ್ವ ಕೊಟ್ಟು ಪ್ರೀತಿ ಮಾಡಿದನು ಪ್ರಿಯ. ಯಾರು ಅಂದರೆ ಇಸ್ರಾಯೇಲ್ ಜನಾಂಗದವರಿಗೆ ತಂದೆಯಾದ ದೇವರು ಬಹಳ ಪ್ರೀತಿ ಮಾಡಿ ಮೊದಲನೇ ಸ್ಥಾನ ಇಟ್ಟಿದ್ದರು ಪ್ರಿಯರೇ. ಮೊದಲನೇ ಸ್ಥಾನ ಇಟ್ಟು ತಂದೆಯಾದ ದೇವರು ಅವರಿಗೆ ಅವ್ರ ಮಧ್ಯದಲ್ಲಿ ಮೋಶೆ ಅಂತಕ್ಕಂಥ ನಾಯಕರನ್ನು ಎಬ್ಬಿಸಿ ಅವ್ರ ಮಧ್ಯದಲ್ಲಿ ಮೋಶೆಗೆ ಸಿದ್ಧಪಡಿಸಿ ಅವ್ರ ಮಧ್ಯದಲ್ಲಿ ಮೋಶೆ ಮುಖಾಂತರ ಧರ್ಮಶಾಸ್ತ್ರವನ್ನು, ಅವರಿಗೆ ಉಪದೇಶಕರನ್ನು, ಯಾಜಕರನ್ನು, ಮಹಾಯಾಜಕರನ್ನು, ವಾಕ್ಯ ಉಪದೇಶಕರನ್ನು ಇಟ್ಟಿದ್ದಾರೆ ಪ್ರಿಯರೇ. ಅಂದರೆ ಇಲ್ಲಿ ಏನು ಗೊತ್ತಲ್ಲತ್ತಂದರೆ ಕ್ರಿಸ್ತ ಪೂರ್ವದಲ್ಲಿ ಇಸ್ರಾಯೇಲ್ ಜನಾಂಗದವರನ್ನು ತಂದೆಯಾದ ದೇವರು ಭಾಳಷ್ಟು ಪ್ರೀತಿ ಮಾಡಿ ಮೊದಲನೇ ಸ್ಥಾನವನ್ನು ಕೊಟ್ಟಿದ್ದಾರೆ ಪ್ರಿಯರೇ. ಮೊದಲಿನ ಸ್ಥಾನ ಕೊಟ್ಟಾಗ ಈ ಇಸ್ರಾಯೇಲ್ ಜನರು ಮಾತ್ರ ದೇವರ ಮಕ್ಕಳು, ಇಸ್ರಾಯೇಲ್ ಜನರು ಮಾತ್ರ ದೇವರ ಸ್ವಕೀಯ ಪ್ರಜೆಗಳು, ಇಸ್ರಾಯೇಲ್ರು ಮಾತ್ರ ದೇವರ ಮಕ್ಕಳು, ಇವರು ಮಾತ್ರ ಮೊದಲನೇ ಸ್ಥಾನದಲ್ಲಿರ್ತಕ್ಕಂಥವ್ರು. ಉಳಿಕೆಯವರು ಈ ಪ್ರಪಂಚದ ಎಲ್ಲರೂ ಕೂಡ ಯಾರಂದರೆ ಅನ್ಯ ಜನಾಂಗದವರು ಪ್ರಿಯರೇ. ಅಂದರೆ ಇಸ್ರಾಯೇಲ್ ಜನಾಂಗದವರು ಮೊದಲನೇ ಸ್ಥಾನದಲ್ಲಿರ್ತಕ್ಕಂಥವ್ರು, ದೇವರಿಗೆ ಮೊದಲನೇ ಮಕ್ಕಳು, ಚೊಚ್ಚಲ ಮಕ್ಕಳು ಅಂತ ಹೇಳ್ಬೋದು ಪ್ರಿಯರೇ. ಮೊದಲನೇ ಸ್ಥಾನದಲ್ಲಿರ್ತಕ್ಕಂಥವ್ರು ಇಸ್ರಾಯೇಲ್ ಜನಾಂಗದವರು. ಕಡೆಯ ಸ್ಥಾನದಲ್ಲಿರ್ತಕ್ಕಂಥವ್ರು ಯಾರಂದರೆ ಅನ್ಯ ಜನಾಂಗದವರು ಪ್ರಿಯರೇ. ಅನ್ಯ ಜನಾಂಗದವರಾಗಿರುವಾಗ ತಂದೆಯಾಗಿರ್ತಕ್ಕಂಥ ದೇವರು ಇಸ್ರಾಯೇಲ್ ಜನರು ಭಾಳಷ್ಟು ಪ್ರೀತಿ ಮಾಡಿ ಅವರಿಗೆ ಅನೇಕ ಆಜ್ಞೆಗಳನ್ನು, ಧರ್ಮಶಾಸ್ತ್ರವನ್ನು, ಅವ್ರ ಮಧ್ಯದಲ್ಲಿ ಉಪದೇಶಕರನ್ನು ಇಟ್ಟಿದ್ದಾರೆ ಪ್ರಿಯರೇ. ಇಟ್ಟಿವ್ರಿಗೆ ಉಪದೇಶ ಮಾಡುವಂಥದ್ದು ಪ್ರಿಯರೇ. ಯಾಕಂದರೆ ಇಸ್ರಾಯೇಲ್ ಜನರು ಮೊದಲನೇ ಸ್ಥಾನದಲ್ಲಿ, ಅದಕ್ಕಿಂತ ಮೊದಲನೇ ಸ್ಥಾನ ಅಂದರೆ ಅವರು ಮಧ್ಯದಲ್ಲೇ ಅಂದರೆ 12 ಗೋತ್ರದಲ್ಲಿ ಒಂದು ಲೇವಿ ಗೋತ್ರದವರಿಗೆ ಉಪದೇಶಕರಾಗಿ ದೇವರ ಧರ್ಮಶಾಸ್ತ್ರವನ್ನು ಬೋಧಿಸುವುದಕ್ಕೋಸ್ಕರ, ಆ ಧರ್ಮಶಾಸ್ತ್ರವನ್ನು ಬೋಧಿಸೋದಕ್ಕೋಸ್ಕರ ಅವ್ರ ಮಧ್ಯದಲ್ಲಿ ಯಾಜಕರನ್ನು, ಪರಿಸಾಯರನ್ನು, ಈ ರೀತಿಗೆ ಶಾಸ್ತ್ರಿಗಳನ್ನು ಅವ್ರ ಮಧ್ಯೆ ಇಟ್ಟಿದ್ದಾರೆ. ಯಾರಿಗಂದರೆ ಇಸ್ರಾಯೇಲ್ ಜನರನ್ನು ನ್ಯಾಯ ತೀರಿಸೋದಕ್ಕೆ, ಅಂದರೆ ಸುವಾರ್ತೆ ಮಾಡೋದಕ್ಕೆ, ಕ್ರಿಸ್ತನನ್ನು ದೇವರನ್ನು ಕುರಿತು ಹೇಳೋದಕ್ಕೆ ಪ್ರಿಯರೇ. ಅಂದರೆ ಇಸ್ರಾಯೇಲ್ ಜನಾಂಗದವರು ಯಾವ ಸ್ಥಾನದಲ್ಲಿ ಕಾಣ್ತಾ ಇದ್ದಾರೆ ಅಂದರೆ ಮೊದಲನೇ ಸ್ಥಾನದಲ್ಲಿ ಕಾಣ್ತಾ ಇದ್ದಾರೆ ಪ್ರಿಯರೇ. ಆದರೆ ಮೊದಲನೇ ಸ್ಥಾನ ಇರ್ತಕ್ಕಂಥವ್ರು ಇಸ್ರಾಯೇಲ್ ಜನ ಆಗಿರುವಾಗ ಮತ್ತು ಕಡೇ ಸ್ಥಾನ ಇರ್ತಕ್ಕಂಥವ್ರು ಯಾರಂದರೆ ನಾವೆಲ್ಲರೂ ಕೂಡ ಒಂದು ಕಾಲದಲ್ಲಿ ನಾವೆಲ್ಲರೂ ಅನ್ಯರು ಪ್ರಿಯರೇ. ಆಲೋಚನೆ ಮಾಡಬೇಕು ಪ್ರಿಯರಾದ ದೇವರ ಮಕ್ಕಳು, ನೀವೆಲ್ಲರೂ ಆಲೋಚನೆ ಮಾಡಬೇಕಂದ್ರೆ ಒಂದು ಕಾಲದಲ್ಲಿ ಮೊದಲನೇ ಸ್ಥಾನದಲ್ಲಿ ಯಾರಿದ್ದಾರೆ ಅಂದರೆ ಇಸ್ರಾಯೇಲ್ ಜನಾಂಗದವರು ಮಾತ್ರ ಮೊದಲನೇ ಸ್ಥಾನದಿದ್ದಾರೆ. ಮೊದಲ ಸ್ಥಾನ ಇರ್ತಕ್ಕಂಥ ಕಡೆ ಸ್ಥಾನ ಯಾರಿದ್ದಾರೆ ಅಂದರೆ ನಾವೆಲ್ಲರೂ ಅನ್ಯರು ಪ್ರೇರೆ. ಆ ಟೈಮಲ್ಲಿ ಯಾರೂ ಕೂಡ ಕ್ರೈಸ್ತರಿರಲಿಲ್ಲ. ಒನ್ಲಿ ಏನಂದರೆ ಇಸ್ರಾಯೇಲ್ ಜನಾಂಗದವರು ಮಾತ್ರ ದೇವರ ಪ್ರಜೆಗಳು, ಇಸ್ರಾಯೇಲ್ ಮಾತ್ರ ದೇವರ ಮಕ್ಕಳು. ಮೊದಲನೇ ಸ್ಥಾನದಲ್ಲಿ ಅವರು ಪ್ರಿಯರೇ. ನಾವೆಲ್ಲರೂ ಏನಂದರೆ ಒಂದು ಅನ್ಯರು. ಅದರ ಮೊದಲನೇ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಇವರು ಏನು ಮಾಡಿದ್ದಾರೆ, ಯಾಕೆ ಮೊದಲನೇ ಸ್ಥಾನ ಇರ್ತಕ್ಕಂಥ ಇವರು ಕಡೆ ಸ್ಥಾನ ಪಡ್ಕೊಂಡು ನೋಡುವಾಗ ಅವ್ರ ಮಧ್ಯದಲ್ಲಿ ಮೋಶೆ ಧರ್ಮಶಾಸ್ತ್ರ ಇದೆ. ಆ ಮೋಶೆ ಅವ್ರ ಮಧ್ಯದಲ್ಲಿ ಒಬ್ಬ ಪ್ರವಾದಿ ಆಗಿದ್ದಾನೆ. ಆದರೆ ಆ ಮೋಶೆ ಮೂಲಕ ಅನೇಕ ಧರ್ಮಶಾಸ್ತ್ರಗಳು, ಅನೇಕ ಆಜ್ಞೆಗಳು ಕೊಟ್ಟಿರುವಾಗ ಅವರು ಈ ಮೋಶೆ ಮೂಲಕ ತಂದೆಯಾಗಿರ್ತಕ್ಕಂಥ ಯೆಹೋವ ದೇವರು ಅನೇಕ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಯಾರನ್ನು ಕುರಿತು ಅಂದರೆ ಯೇಸು ಕ್ರಿಸ್ತನನ್ನು ಕುರಿತು ಇಸ್ರಾಯೇಲ್ ಜನರಿಗೆ ತಿಳಿಸಿರ್ತಕ್ಕಂಥ ಅನೇಕ ಮಾತುಗಳು ಇದೆ ಪ್ರಿಯ. ಏನಂದರೆ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬರ್ತಾ ಇದ್ದಾರೆ. ಯೇಸು ಪ್ರಭು ಈ ಲೋಕಕ್ಕೆ ಲೋಕ ರಕ್ಷಕನಾಗಿ ಬರ್ತಾರೆ. ಯೇಸು ಪ್ರಭು ಮೋಶೆ ಯಾವ ರೀತಿ ನಿಮ್ಮ ಮಧ್ಯದಲ್ಲಿ ಪ್ರವಾದಿಯಾಗಿದ್ದಾನೋ ಅವನ ಹಾಗೆ ಯೇಸು ಕ್ರಿಸ್ತನು ಪ್ರವಾದಿಯಾಗಿ ನಿಮ್ಮ ಮಧ್ಯದಲ್ಲಿ ಬರ್ತಾನೆ. ಬಂದಾಗ ಆತನ ಮಾತುಗಳು ನೀವು ಶ್ರದ್ಧೆಯಿಂದ ಕೇಳಬೇಕು ಅಂಥೇಳಿ ತಂದೆಯಾದ ದೇವರು ಮೋಶೆ ಮೂಲಕ ಅನೇಕ ಮಾತುಗಳು ಇಸ್ರಾಯೇಲ್ ಜನರಿಗೆ ತಿಳಿಸಿದ್ದಾರೆ ಪ್ರಿಯರೇ. ಅನೇಕ ಮಾತುಗಳು ಇಸ್ರಾಯೇಲ್ ಜನರಿಗೆ ತಿಳಿಸಿದಾಗ ಕೂಡ ಇಸ್ರಾಯೇಲ್ ಜನರು ಮೊದಲನೇ ಸ್ಥಾನ ಇರ್ತಕ್ಕಂಥ ಇಸ್ರಾಯೇಲ್ ಜನರು ಒಂದು ಏನಾಗಿದ್ದಾರೆ ಅಂದರೆ ಗರ್ವಿಷ್ಠರು, ಅಹಂಕಾರಿಗಳು, ಒಂದು ದೇವರ ವಾಕ್ಯಕ್ಕೆ ವಿಧಿಯರಾಗದವರಾಗಿದ್ದುಕೊಂಡು ಏನು ಮಾಡಿದ್ದಾರೆ ಅಂದರೆ ಲೋಕ ರಕ್ಷಕನಾಗಿ ಕಳಿಸ್ಕೊಡ್ತಂತ ಹೇಳಿರ್ತಕ್ಕಂಥ ತಂದೆಯಾಗಿರ್ತಕ್ಕಂಥ ದೇವರ ಮಗನು ಯೇಸು ಕ್ರಿಸ್ತನು ಲೋಕಕ್ಕೆ ಬಂದಾಗ ಮೊದಲನೇ ಸ್ಥಾನದಲ್ಲಿರ್ತಕ್ಕಂಥ ಇಸ್ರಾಯೇಲರು ಆ ಲೋಕ ರಕ್ಷಕನನ್ನು ಸ್ವಂತ ರಕ್ಷಕನಾಗಿ
ಈತನೇ ಪಾಪ ವಿಮೋಚಕನು, ಈತನ ಮೂಲಕ ನಮಗೆ ಪಾಪ ಕ್ಷಮಾಪಣೆ ಅದ, ಈತನಿಲ್ಲಂದರೆ ನಮ್ಮ ತಂದೆಯಾದ ದೇವರ ಹತ್ರ ಹೋಗೋದಕ್ಕೆ ಅವಕಾಶ ಇಲ್ಲ ಅಂಥೇಳಿ ಅವರು ಇಸ್ರಾಯೇಲ್ ಜನಾಂಗದವರು ಯೇಸು ಕ್ರಿಸ್ತನನ್ನು ಸ್ವೀಕಾರ ಮಾಡಿಲ್ಲ ಪ್ರಿಯರೇ. ಯಾಕಂದರೆ ನೋಡುವಾಗ ಇವರು ಮೊದಲನೇ ಸ್ಥಾನದಲ್ಲಿ ಯಾರು ಅಂದರೆ ಇಸ್ರಾಯೇಲ್ ಜನಾಂಗದವರು ಮೊದಲನೇ ಸ್ಥಾನದಲ್ಲಿ. ಇವ್ರ ಕೈಯಲ್ಲಿ ಧರ್ಮಶಾಸ್ತ್ರ ಇದೆ, ಇವ್ರ ಮಧ್ಯದಲ್ಲಿ ಉಪದೇಶಕರು ಇದ್ದಿದ್ದಾರೆ, ಕ್ರಿಸ್ತರನ್ನು ಧರ್ಮಶಾಸ್ತ್ರ ಬರ್ತಕ್ಕಂಥ ವಾಕ್ಯಗಳನ್ನು ಬೋಧಿಸುವಂತರಿದ್ದಾರೆ. ಆದರೆ ಮೊದಲನೇ ಸ್ಥಾನದಿಂದ ಯಾರು ಕೂಡ ಈತನು ಸ್ವಂತ ಲೋಕ ರಕ್ಷಕನು, ಈತನ ಮೂಲಕ ನಮ್ಮ ಪಾಪ ಕ್ಷಮಾಪಣೆ ಅಂತೇಳಿ ಯೇಸು ಕ್ರಿಸ್ತನ ಮಾತಿಗೆ ಯಾರು ಕೂಡ ಒಳಗಾಗಿಲ್ಲ, ಯಾರು ಕೂಡ ಅಂಗೀಕರಿಸಿಲ್ಲ ಪ್ರಿಯರೇ. ಇಸ್ರಾಯೇಲ್ ಜನಾಂಗದವರು ಕೆಲವರು ಪ್ರಿಯರೇ, ಎಲ್ಲರೂ ಸ್ವಲ್ಪ ಜನ ಮಾತ್ರ ನಂಬಿದ್ದಾರೆ. ಆದರೆ ಮೊದಲನೇ ಸ್ಥಾನದಲ್ಲಿರ್ತಕ್ಕಂಥ ಇಸ್ರಾಯೇಲ್ ಜನಾಂಗದವರು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಲ್ಲ. ಅದಕ್ಕೆ ಯೇಸು ಪ್ರಭು ಏನಂದರೆ ಮೊದಲನೇದಾಗಿ ಸುವಾರ್ತೆಯವರು ಸಾರ್ತಿದ್ರು. ಯಾಕಂದರೆ ಮತ್ತಾಂಬ ಸುವಾರ್ತೆ 10ನೇ ಅಧ್ಯಾಯ 5ನೇ ವಚನ ನೋಡಿದಲ್ಲ, ಅನ್ಯ ಜನ ಕಡೆಗೆ ಹೋಗಬೇಡಿರಿ, ಸಮರ್ಯ ಊರೊಳಗೆ ಕಾಲಿಡಬೇಡಿರಿ, ಇವರನ್ನು ಬಿಟ್ಟು ತಪ್ಪಿಸಿಕೊಂಡಿರ್ತಕ್ಕಂಥ ಇಸ್ರಾಯೇಲ್ ಹತ್ರ ಹೋಗಿ ಸುವಾರ್ತೆ ಅವ್ರಿಗೆ ಮಾಡಿ ತಿಳಿದ್ರಿಲ್ಲ. ಯಾಕೆ ಅವ್ರಿಗೆ ಮಾಡಿದವನು ಕೂಡ ಸುವಾರ್ತೆ ಹೇಳಿದಾಗ ಕೂಡ ಆದರೂ ಯೇಸು ಕ್ರಿಸ್ತನ ವಾಕ್ಯಕ್ಕೆ ಸುವಾರ್ತೆಗೆ ಅವರು ಅಂಗೀಕರಿಸಲು ಪ್ರಿಯರೇ. ಅಂಗೀಕರಿಸದೇ ಇರುವಂಥ ದಿನಗಳಲ್ಲಿ ಅವರು ಮೊದಲನೇ ಸ್ಥಾನದಲ್ಲಿರ್ತಕ್ಕಂಥ ಇಸ್ರಾಯೇಲ್ ಎಂಬ ಹೆಸರನ್ನು ತೆಗೆದಾಕಿ ಮೊದಲನೇ ಸ್ಥಾನದಲ್ಲಿರ್ತಕ್ಕಂಥ ಇಸ್ರಾಯೇಲರನ್ನು ತೆಗೆದಾಕಿ ಯಾವ ಸ್ಥಾನಕ್ಕೆ ಬರ್ತಾರೆ? ಕಡೇ ಸ್ಥಾನಕ್ಕೆ ತೆಗೆದು ಬರ್ತಾರೆ. ಯಾಕೆ ಅಂತ ಕಾರಣ ಅಂದರೆ ಯೇಸು ಕ್ರಿಸ್ತನು ದೇವರ ಮಗನು, ಲೋಕ ರಕ್ಷಕನು, ಈತನಿಗೂ ಪಾಪ ಕ್ಷಮೆ ಅಂತ ಹೇಳಿ ಅವರು ಸ್ವೀಕಾರ ಮಾಡದೇ ಇರುವುದಕ್ಕೆ ಕಾರಣ, ಅದನ್ನು ಅಂಗೀಕರಿಸೋದಕ್ಕೆ ಇರೋದಕ್ಕೆ ಕಾರಣ ಪ್ರಿಯರೇ. ಅಂದರೆ ಯೇಸು ಕ್ರಿಸ್ತನ ಸ್ವಂತ ರಕ್ಷಕನಾಗಿ ಅವರು ಅಂಗೀಕರಿಸೋದಕ್ಕಾಗದಕ್ಕೋಸ್ಕರನೇ ನಂಬೋದಕ್ಕೆ ಇರೋದಕ್ಕೆ ಕಾರಣದಿಂದ ಅವರು ಕಡೆ ಸ್ಥಾನಕ್ಕೆ ಬರ್ತಾರೆ ಪ್ರಿಯರೇ. ಅಂದರೆ ಯೇಸು ಪ್ರಭುನೇ ಆವಾಗ ಅನ್ಯ ಜನಗಳಿಗೆ ಹೋಗ್ಬಾರ್ದು ಅಂತ ಹೇಳುವಂಥ ಯೇಸು ಕ್ರಿಸ್ತನೇ ಮರಣ ಹೊಂದಿದ ನಂತರ, ಶಿಲುಬೆ ಮರಣವನ್ನು ಹೊಂದಿದ ನಂತರ, ಸಮಾಧಿ ಮಾಡಲ್ಪಟ್ಟ ನಂತರ, 3ನೇ ದಿನದಲ್ಲಿ ಮೃತ್ಯುಂಜಯನಾಗಿ ಎದ್ದು ಬಂದ ನಂತರ ಮತ್ತೊಂದು ಹೊಸ ಆಜ್ಞೆ ಜಾರಿ ಮಾಡ್ತಾರೆ ಪ್ರಿಯರೇ. ಏನಾಜ್ಞೆ ಅಂದರೆ ನೀವು ಲೋಕದ ಎಲ್ಲ ಕಡೆಗೆ ಹೋಗಿ ಎಲ್ಲ ಜನರಿಗೆ ನೀವು ನೋಡಬೇಕು, ಸುವಾರ್ತೆ ಮಾಡಿ, ಭೂಮಿಯ ಸರ್ವ ಮಾನವರಿಗೆ ಸುವಾರ್ತೆ ಪ್ರಕಟಿಸಿ ಅಂತ ಹೇಳ್ತಾರೆ ಪ್ರಿಯರೇ. ಅಂದರೆ ನಾವೆಲ್ಲರೂ ಕೂಡ ಅನ್ಯರು ದೇವರ ಕಾಲದಲ್ಲಿ ದೇವ್ರ ಮಕ್ಕಳು ಯಾರಂದರೆ ಇಸ್ರಾಯೇಲ್ ಜನಾಂಗದವರು ಮಾತ್ರ ದೇವ್ರ ಮಕ್ಕಳು. ಆದರೆ ಮೊದಲನೇ ಸ್ಥಾನದಲ್ಲಿರ್ತಕ್ಕಂಥ ಇಸ್ರಾಯೇಲ್ ಜನರಿಗೆ ಇಸ್ರಾಯೇಲ್ ಹೆಸರು ತೆಗೆದುಹಾಕಿ ಸರ್ವಲೋಕಕ್ಕೆ ಹೋಗಿ ನೀವು ಸರ್ವ ಸೃಷ್ಟಿಗೆ ಸುವಾರ್ತೆ ಮಾಡಿ ಅಂತೇಳಿ ಯಾರನ್ನು ಮೊದಲನೇ ಸ್ಥಾನ ಕೊಡ್ತಾರೆ ಅಂದರೆ ತನ್ನ ಶಿಷ್ಯರಿಗೆ ಪ್ರಿಯರೇ. ಅಂದರೆ ಯೇಸು ಕ್ರಿಸ್ತನ ಜೊತೆ ಇದ್ದಂಥ ಶಿಷ್ಯರಿಗೆ, ಯೇಸು ಕ್ರಿಸ್ತನ ಬೋಧನೆ ಕೇಳುವಂಥ ಶಿಷ್ಯರಿಗೆ 24 hours ಆತನ ಜೊತೆಯಲ್ಲಿ ಇದ್ದುಕೊಂಡು ಆತನ ಉಪದೇಶಗಳನ್ನು, ಆತನ ಬೋಧನೆ ಕೇಳುತ್ತಾ ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿದಂಥ ಪೇತ್ರರಾಗಿರ್ಬೋದು, 12 ಶಿಷ್ಯರಾಗಿರ್ಬೋದು, ಇವರೆಲ್ಲ ಹೇಳುವಂಥ ಮಾತೇನೆಂದರೆ, ನೋಡ್ರಿ, ನನ್ನ ಮಾತಿಗೆ ನೀವು ಒಳಪಟ್ಟು ನನಗಾಗಿ ಬದುಕ್ತಾ ಇದ್ದೀರಿ, ಅದಕ್ಕೋಸ್ಕರ ನಿಮಗೆ ಏನು ಮಾಡ್ತಿದ್ದೆ ಅಂದರೆ ಪೇತ್ರಿಕತನ ಮಾತಂದರೆ, ಸ್ವಾಮಿ ನಾವೆಲ್ಲವನ್ನು ಬಿಟ್ಟು ನಿನ್ನನ್ನು ಹಿಂಬಾಲಿಸ್ತಿದ್ದೆ, ನಮಗೆ ಏನು ಸಿಗ್ತದೆ ನಿಮ್ಮ ಹಿಂಬಾಲಿಸೋದನ್ನು ಕೇಳಿದಾಗ ತಂದೆಯಾದ ಅಂದರೆ ಯೇಸು ಕ್ರಿಸ್ತರು ಕೊಡುವಂಥ ಉತ್ತರ ಏನಂದರೆ, ನೀವು ಇಸ್ರಾಯೇಲಿನ 12 ಕುಲಗಳಿಗೆ ನೀವು ನ್ಯಾಯ ತೀರಿಸ್ತೀರಿ ಅಂತ ಹೇಳಿ ತನ್ನ ಶಿಷ್ಯರಿಗೆ ಹೇಳ್ತಾರೆ ಪ್ರಿಯರೇ. ಅಂದರೆ ಒಂದು ಕಾಲದಲ್ಲಿ ಅಂದರೆ ಕ್ರಿಸ್ತ ಪೂರ್ವದಲ್ಲಿ ಇಸ್ರಾಯೇಲ್ ಜನರಿಗೆ ನ್ಯಾಯ ತೀರಿಸುವಂಥವ್ರು ಯಾರಂದರೆ ಯಾಜಕರು, ಮಹಾಯಾಜಕರು, ಶಾಸ್ತ್ರಿಗಳು, ಪರಿಸಾಯರು ಪ್ರಿಯರೇ, ಉಪದೇಶಕರು ಅವ್ರ ಮಧ್ಯದಲ್ಲಿ, ಅಂದರೆ ಮೊದಲನೇ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಅವರು. ಆದರೆ ಯಾವಾಗತ್ತೂ ಸ್ವಂತ ರಕ್ಷಕನಾಗಿ ಯೇಸು ಕ್ರಿಸ್ತನ ಅಂಗೀಕರಿಸದೇ ಇದ್ದಾಗ ದೇವರು ಏನು ಮಾಡಿದ್ರು ಅಂದರೆ ತನ್ನ ಶಿಷ್ಯರಿಗೆ ಮೊದಲನೇ ಸ್ಥಾನ ಕೊಟ್ಟು ಆ 12 ಕುಲಗಳಿಗೆ, 12 ಗೋತ್ರಗಳಿಗೆ, 12 ಕುಲಗಳಿಗೆ ಸುವಾರ್ತೆಯನ್ನು ಸಾರೋದಕ್ಕೆ, ನ್ಯಾಯ ತೀರಿಸೋದಕ್ಕೆ ಮೊದಲನೇ ಸ್ಥಾನ ಯಾರಿಗೆ ಕೊಟ್ಟಿದ್ದಾರೆ? ಯಾಕಂದರೆ ಯೇಸು ಕ್ರಿಸ್ತನ ಜೊತೆ ಬಂದಂಥವ್ರು ಹಿಂದುಗಡೆ ಬಂದಂಥವ್ರು ಶಿಷ್ಯರು. ಇವರು ಹಿಂದುಗಡೆ ಬರ್ತಕ್ಕಂಥ ಶಿಷ್ಯರಿಗೆ ದೇವರು ಏನು ಮಾಡ್ತಾರೆ, ಯೇಸು ಪ್ರಭು ಮಾಡ್ತಿದ್ದೆ ಅಂದರೆ ಮೊದಲನೇ ಸ್ಥಾನ ಕೊಟ್ಟು ನೀವು 12 ಸಿಂಹಾಸನಗಳ ಮೇಲೆ ಕೂತುಕೊಂಡು ಇಸ್ರಾಯೇಲಿನ 12 ಕುಲಗಳಿಗೆ ನ್ಯಾಯ ತೀರಿಸುವಿರಿ ಅಂಥೇಳಿ ಇಸ್ರಾಯೇಲ್ ಎಂಬ ಹೆಸರು ತೆಗೆದಾಕಿ, ಅಂದರೆ ಮೊದಲನೇ ಸ್ಥಾನದಲ್ಲಿರ್ತಕ್ಕಂಥ ಇಸ್ರಾಯೇಲನ್ನು ತೆಗೆದಾಕಿ ಕ್ರೈಸ್ತರಿಗೆ ಅಂದರೆ ಮೊದಲನೇ ಸ್ಥಾನವನ್ನು ಕೊಡ್ತಿದ್ರು ಪ್ರಿಯರೇ. ಅಂದರೆ ನಾವೆಲ್ಲರೂ ಒಂದು ಕಾಲದಲ್ಲಿ ಕಡೆ ಸ್ಥಾನ ಇದ್ದಿಲ್ಲ, ಅಂದರೆ ಕಡೆ ಸ್ಥಾನ ನಮಗೆ ಯಾಕೆ ಕೊಡ್ತದಂದರೆ ಯೇಸು ಕ್ರಿಸ್ತನು ದೇವರ ಮಗನು, ಈತನೇ ಲೋಕ ರಕ್ಷಕನು ಅಂತೇಳಿ ನಾವೆಲ್ಲರೂ ಆ ಸುವಾರ್ತೆಯನ್ನು ಮಾತ್ರ ಬಂದಾಗ, ಯಾಕಂದರೆ ಯೇಸು ಪ್ರಭು ಹೇಳಿದ್ರಲ್ಲ, ನೀವು ಲೋಕದ ಕಡೆಗೆ ಎಲ್ಲ ಕಡೆಯೂ ಜಗತ್ತಿಗೆಲ್ಲ ಸುವಾರ್ತೆ ಮಾಡಿ ಅಂದಾಗ ಸುವಾರ್ತೆಯನ್ನು ಕೇಳಿ ವಾಕ್ಯವನ್ನು ನಂಬಿ ಈತನೇ ಲೋಕರಕ್ಷಕನು, ಈತನ ಮೂಲಕ ಸರ್ವ ಸೃಷ್ಟಿ ಉಂಟಾಗಿದ್ದಾನೆ, ಯೇಸು ಪ್ರಭು ಒಬ್ಬ ದೇವರು, ಯೇಸು ಕ್ರಿಸ್ತನ ಮೂಲಕ ನಮಗೆ ಪಾಪ ಕ್ಷಮಾಪಣೆ ಅಂತೇಳಿ ಯೇಸು ಕ್ರಿಸ್ತನಿಗೆ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿ ದೀಕ್ಷಾಸ್ನಾನ ತೆಗೆದುಕೊಂಡು ದೇವರ ಮಕ್ಕಳಾಗಿದ್ದಾಗ ನಮಗೆ ಕ್ರೈಸ್ತರು ಎಂಬ ಹೆಸರು ಒಂದು ಕೊಟ್ಟಿದ್ದಾರೆ ಪ್ರಿಯ. ಅಂದರೆ ಕಡೆ ಸ್ಥಾನದಲ್ಲಿರ್ತಕ್ಕಂಥ ನಮಗೆ ಮೊದಲನೇ ಸ್ಥಾನಕ್ಕೆ ತಂದು
ಯೇಸು ಪ್ರಭು ನಿಲ್ಲಿಸಿದ ಪ್ರಿಯರೇ. ಒಂದು ಕಾಲದಲ್ಲಿ ಯಾರು ಅಂದರೆ ಇಸ್ರಾಯೇಲ್ ಜನಾಂಗದವರು ಮೊದಲನೇ ಸ್ಥಾನದಲ್ಲಿ ಇದ್ದರು ಪ್ರಿಯರೇ. ಆದರೆ ಆ ಯೇಸು ಕ್ರಿಸ್ತನ ನಂಬದಕ್ಕೆ ಇರುವುದಕ್ಕೆ ಕಾರಣದಿಂದ ಅವರನ್ನು ಮೊದಲ ಸ್ಥಾನದಲ್ಲಿ ಇದ್ದಂಥ ಇಸ್ರಾಯೇಲರನ್ನು ಕಡೆ ಸ್ಥಾನ ತೆಗೆದುಕೊಂಡಿದ್ದಾರೆ. ಆ ಇಸ್ರಾಯೇಲ್ ಹೆಸರೇ ತೆಗೆದುಹಾಕಿ ಹೊಸ ಹೆಸರು ಕೊಟ್ಟಿದ್ದಾರೆ. ಆ ಹೆಸರು ಏನಂದರೆ ಕ್ರೈಸ್ತರು ಅಂಥೇಳಿ ಮೊದಲನೇ ಸ್ಥಾನದಲ್ಲಿ ನಮ್ಮನ್ನು ಇರಿಸಿದ್ದಾರೆ ಪ್ರಿಯರೇ. ಯಾಕಂದರೆ ಯೇಸು ಪ್ರಭುವನ್ನು ನಾನು ಸ್ವೀಕಾರ ಮಾಡಿದ್ದ ಕಾರಣ. ಯಾಕಂದ್ರೆ ಒಂದು ಕಾಲದಲ್ಲಿ ನಾವು ಕಡೆ ಸ್ಥಾನದಲ್ಲಿದ್ದೇವೆ ಪ್ರಿಯರೇ. ಕಡೆ ಸ್ಥಾನದಲ್ಲಿರ್ತಕ್ಕಂಥ ನಮಗೆ ಸುವಾರ್ತೆ ಮಾಡಿ ಆತನು ಸ್ವೀಕಾರ ಮಾಡಿಕೊಂಡಿದ್ದೇವೆ ಪ್ರಿಯರೇ. ಯಾಕಂದರೆ ಇಸ್ರಾಯೇಲರ ಸ್ವಂತ ಜನರೇ ಆತ ಸುವಾರ್ತೆಗೆ ನಂಬಿಲು ಪ್ರಿಯರೇ, ಸುವಾರ್ತೆಯನ್ನು ತಿರಸ್ಕರಿಸಿದ್ದಾರೆ. ಬೇಕಾದ್ರೆ ಒಂದು ವಚನ ನೋಡಿ, ಎಲ್ಲರೂ ಬೈಬಲ್ ತೆಗೆದು ವಾಕ್ಯವನ್ನು ಯಾವ ರೀತಿಗೆ ಅವರು ಅಂಗೀಕರಿಸದೆ ದ್ವೇಷಿಸಿದ್ದಾರೆ ಅಂತೇಳಿ ವಚನ ಗೊತ್ತಾಗ್ತದೆ ಪ್ರಿಯರೇ. ಅಪೊಸ್ತಲರ ಕೃತ್ಯಗಳು 13ನೇ ಅಧ್ಯಾಯ 46ನೇ ವಚನದಲ್ಲಿ ನೋಡಿ ಅವ್ರು ಯಾವ ರೀತಿಗೆ ತಿರಸ್ಕರಿಸಿದ್ದಾರೆ ಅಂತೇಳಿ ಗೊತ್ತಾಗ್ತದೆ. ಮೊದಲನೇ ಸ್ಥಾನದಲ್ಲಿ ಇಸ್ರಾಯೇಲರು. 46ನೇ ವಚನ, ಆಗ ಪೌಲನು ಬಾರ್ನಬನು ಧೈರ್ಯದಿಂದ ಮಾತಾಡಿ ದೇವರ ವಾಕ್ಯವನ್ನು ಮೊದಲು ನಿಮಗೆ ಹೇಳುವುದು ಅವಶ್ಯವಾಗಿತ್ತು. ಯಾರಿಗೆ ಪೌಲ್ ಯಾರಿಗೆ ಹೇಳ್ತದಂದರೆ ಯಹೂದ್ಯರನ್ನು ಕುರಿತು, ಇಸ್ರಾಯೇಲ್ ಜನಾಂಗದ ಕುರಿತು ಹೇಳ್ತಿದ್ದಾರೆ. ಮೊಟ್ಟ ಮೊದಲಾಗಿ ದೇವರ ಸುವಾರ್ತೆ ಸಾರುವಂಥದ್ದು ನಿಮಗೆ ಅವಶ್ಯವಾಗಿತ್ತು. ಯಾಕಂದರೆ ನೀವು ಮೊದಲನೇ ಸ್ಥಾನದಲ್ಲಿ ಇರ್ತಕ್ಕಂಥ ಜನಾಂಗದವರು, ನೀವು ದೇವರ ಪ್ರಜೆಗಳು, ದೇವರ ಮಕ್ಕಳಾಗಿರೋದ್ರಿಂದ ಮೊದಲು ನಿಮಗೆ ಸುವಾರ್ತೆ ಸಾರುವಂಥದ್ದು ಅವಶ್ಯವಾಗಿತ್ತು. ಅದಕ್ಕೋಸ್ಕರ ನಾವು ನಿಮ್ಮ ಹತ್ರ ಏನು ಮಾಡಿದೆವು? ಸುವಾರ್ತೆ ಸಾರ್ತಾ ಇದ್ದೆವು. ಆದರೆ ಆ ಸುವಾರ್ತೆ ಏನು ಮಾಡಿದಾರಂತ ನೋಡಿ, ಕೆಳಗಡೆ ಮೊದಲು ಅವಶ್ಯವಾಗಿತ್ತು. ಆದರೆ ನೀವು ಅದನ್ನು ತಳ್ಳಿಬಿಟ್ಟು ನಿಮ್ಮನ್ನು ನಿತ್ಯ ಜೀವಕ್ಕೆ ಅಪಾತ್ರರೆಂದು ತೀರ್ಪು ಮಾಡಿಕೊಂಡಿದ್ದರಿಂದ ಈಗೋ ನಾವು ನಿಮ್ಮನ್ನು ಬಿಟ್ಟು ಅನ್ಯ ಜನಗಳಿಗೆ ಹೋಗುತ್ತೇವೆ. ಹಾಗೆ ಕರ್ತನು ನಮಗೆ ಅಪ್ಪಣೆ ಕೊಟ್ಟಿದ್ದಾನೆ. ಯಾರು ಹೇಳ್ತಂದ ಮಾತಂದರೆ, ಮೊಟ್ಟ ಮೊದಲ ಸುವಾರ್ತೆ ಸಾರುವಂಥದ್ದು ಅವಶ್ಯಕ ಯಾರಿಗಿತ್ತಂದರೆ ನಿಮಗೆ. ಮೊದಲನೇ ಮಕ್ಕಳು ನೀವೇ, ಮೊದಲ ಸ್ನೇಹಿತರು ನೀವೇ, ಮೊದಲು ಸುವಾರ್ತೆ ಸಾರುವಂಥದ್ದು ನಿಮಗೆ. ಆದರೆ ನಿಮಗೆ ಸಾರದಾಗ ಆ ವಾಕ್ಯವನ್ನು, ಆ ಸುವಾರ್ತೆಯನ್ನು ಅಂಗೀಕರಿಸದ ಕಾರಣ ನಿಮ್ಮನ್ನು ನೀವೇ ನಿತ್ಯ ಜೀವಕ್ಕೆ ಅಪಾತ್ರರು, ಅಭಾಗ್ಯರು ಅಂತ ಹೇಳಿ ತೀರ್ಪು ಮಾಡಿಕೊಂಡು ಆ ವಾಕ್ಯವನ್ನು ತಳ್ಳಿಬಿಟ್ಟಿದ್ದೀರಿ. ಆ ಸುವಾರ್ತೆಯನ್ನು ಅಂಗೀಕರಿಸದ ಕಾರಣದಿಂದ ನಾವೇನು ಮಾಡ್ತಿದ್ದೇವೆ? ಇವಾಗ ಅನ್ಯ ಜನರ ಕಡೆ ಹೋಗ್ತಿದ್ದೆ ಅಂತ ಹೇಳ್ತಾ ಇದ್ದಾರೆ. ಯಾರು? ಪೌಲರು ಪ್ರಿಯರೇ. ಅಂದರೆ ಪೌಲರು ಬಂದು ಅನೇಕ ಅನ್ಯ ಜನರಿಗೆ ಸುವಾರ್ತೆ ಮಾಡಿದಾಗ ಅನೇಕರು, ಅಂದರೆ ಕಡೇ ಸ್ಥಾನದಲ್ಲಿರ್ತಕ್ಕಂಥ ಜನರು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿದರು ಪ್ರಿಯರೇ. ಈತನೇ ಲೋಕ ರಕ್ಷಕನು, ಈತನು ದೇವರ ಮಗನು, ಈತನ ಮೂಲಕನೇ ತಂದೆಯಾದ ದೇವರ ಬಳಿಗೆ ಹೋಗಬೇಕಂದ್ರೆ ಅಲ್ಲಿಗೆ ಮಾರ್ಗ ಯೇಸು ಕ್ರಿಸ್ತ ಅಂತೇಳಿ ಅನೇಕರು ಅನ್ಯರು, ಅಂದರೆ ಕಡೇ ಸ್ಥಾನದ ಜನರು ತಿಳಿದುಕೊಂಡಿದ್ದಾಗ ಅವರಿಗೆ ಕ್ರೈಸ್ತರು ಎಂಬ ಹೆಸರು ಅವ್ರಿಗೆ ಕೊಟ್ಟಿದ್ದಾರೆ ಪ್ರಿಯರೇ. ಆದರೆ ಕ್ರೈಸ್ತ ಅಂತ ಹೆಸರು ಅವ್ರಿಗೆ ಕೊಟ್ಟಾಗ ಈಗ ಮೊದಲನೇ ಸ್ಥಾನ ಯಾರು ಬಂದಿದ್ದಾರೆ ಅಂದರೆ, ಮೊದಲನೇ ಸ್ಥಾನದಲ್ಲಿರ್ತಕ್ಕಂಥ ಇಸ್ರಾಯೇಲನ್ನು ತೆಗೆದುಹಾಕಿ ಕಡೇ ಸ್ಥಾನಕ್ಕೆ ಬಂದಿದ್ದಾರೆ ಪ್ರಿಯ. ಯಾರು? ಇಸ್ರಾಯೇಲ್ ಜನಾಂಗದವರು. ಈಗ ಮೊದಲನೇ ಸ್ಥಾನಕ್ಕೆ ಯಾರು ಹೋಗಿದ್ದಾರೆ ಅಂದರೆ ಕ್ರೈಸ್ತರು ಪ್ರಿಯರೇ. ಕ್ರೈಸ್ತರು ಹೋದಂತೆ ನಮಗೆ ನಿಜವಾಗಲೂ ದೇವರನ್ನು ಪ್ರೀತಿ ಮಾಡಿ ಒಂದು ಕಾಲದಲ್ಲಿ ನಾವು ಸ್ವಂತ ರಕ್ಷಕನಾಗಿ ಅಂಗೀಕರಿಸ್ಕೊಂಡಿದ್ದೆವು. ಆದರೆ ಈ ದಿನಗಳಲ್ಲಿ ನಮಗೆ ದೇವರು ಗೊತ್ತಾಗಿದ್ದಾರೆ, ಯೇಸು ಕ್ರಿಸ್ತರು ಗೊತ್ತಾಗಿದ್ದಾರೆ ಅಂತೇಳಿ ನಾವು ನಿಜವಾಗಲೂ ಕ್ರಿಸ್ತನ ಒಂದು ಸಹವಾಸದಲ್ಲಿ, ತಂದೆಯಾದ ದೇವರ ಒಂದು ಸಹವಾಸದಲ್ಲಿ ಇದ್ದೇವಾ ಅಥವಾ ಇಲ್ಲವಾ ಅಂಥೇಳಿ ನಾವು ಕೂಡ ಆಲೋಚನೆ ಮಾಡಿಕೊಳ್ಬೇಕಾಗಿದೆ. ಯಾಕಂದರೆ ಚೊಚ್ಚಲ ಮಕ್ಕಳಾಗಿರ್ತಕ್ಕಂಥ ಇಸ್ರಾಯೇಲನ್ನು ದೇವರು ಬಿಟ್ಟಿಲ್ಲ. ಮೊದಲನೇ ಸ್ಥಾನವನ್ನು ಕೊಟ್ಟಂಥ ಇಸ್ರಾಯೇಲ್ ಜನರನ್ನು ತಳ್ಳಿಬಿಟ್ಟು ಕಡೆ ಸ್ಥಳಕ್ಕೆ ತಳ್ಳಿದು ಹಾಕಿದ್ದಾರೆ. ಆದರೆ ಅವರನ್ನೇ ತಳ್ಳಿಬಿಟ್ಟಂಥ ದೇವರು ನಮ್ಮನ್ನು ತಳ್ಳಿ ಬಿಡ್ಬೋದಾ ಅಥವಾ ಬಿಡದೇ ಇರ್ಬೋದು? ನಾವು ಕೂಡ ಒಂದು ವೇಳೆ ವಾಕ್ಯಕ್ಕೆ ವಿರೋಧವಾಗಿ ಬದುಕಿದ್ರೆ ನಮ್ಮನ್ನು ಕೂಡ ಮೊದಲನೇ ಸ್ಥಾನ ಹೇಳ್ಕೊಳ್ಳುವಂಥ ನಮ್ಮನ್ನು ಕೂಡ ದೇವರು ತೆಗೆದಕ್ಕೆ ಇನ್ನು ನಮ್ಮ ಹಿಂದ್ಗಡೆ ಅನೇಕರು ಇದ್ದರು ಪ್ರೇರೆ. ಅಂದರೆ ಯಾರು? ಕಡೆ ಸ್ಥಾನದಲ್ಲಿ. ಮೊದಲನೇ ಸ್ಥಾನದಲ್ಲಿ ನಾವು ಇದು ಯಾರು? ಕ್ರೈಸ್ತರಂತೆ ಕರೆಪಡ್ತಾರೆ, ನಾವು ಮೊದಲನೇ ಸ್ಥಾನದಲ್ಲಿ ಇದ್ದೆವು. ಆದರೆ ಇನ್ನೂ ಅನೇಕ ಜನ ಇದ್ದಾರೆ. ಏನಂತಂದರೆ ಕ್ರಿಸ್ತರನ್ನು ದೇವರನ್ನು ತಿಳಿದಿರ್ತಕ್ಕಂಥ ಅನ್ಯ ಜನರು ಪ್ರಪಂಚದಲ್ಲಿ ಎಷ್ಟೋ ಜನರು ಇದ್ದಾರೆ. ಆದರೆ ನಾವು ಒಂದು ವೇಳೆ ಗರ್ವಪಟ್ಟು ನಮಗೆ ದೇವರು ಗೊತ್ತಾಗಿದ್ದಾರ, ತಂದೆ ದೇವರು ಗೊತ್ತು, ಯೇಸು ಕ್ರಿಸ್ತನು ಗೊತ್ತು, ಪರಿಶುದ್ಧಾತ್ಮನು ಗೊತ್ತು ಅಂತೇಳಿ ಏನಾದರೂ ಗರ್ವಪಟ್ಟು ಪ್ರತಿದಿನ ನಮ್ಮ ಜೀವಿತದಲ್ಲಿ ಸರಿ ಹೋಗುವಂಥ ರೀತಿಯಲ್ಲಿ ವಾಕ್ಯ ಇಲ್ಲ, ಸರಿ ಹೋಗುವಂಥ ರೀತಿಯಲ್ಲಿ ಪ್ರಾರ್ಥನೆ ಇಲ್ಲ, ಸರಿಯಾದ ರೀತಿಯಲ್ಲಿ ದೇವರ ಸಹವಾಸ ಇಲ್ಲ, ಸರಿಯಾದ ರೀತಿ ಸಭೆ ಸಹವಾಸ ಇಲ್ಲ, ಯಾವುದು ಸಹವಾಸ ಇಲ್ಲದ ಹಾಗೆ ಒಂದು ವೇಳೆ ನಾವು ಕೂಡ ಬದುಕಿ ದೇವರಿಗೆ ವಿರೋಧವಾಗಿ ಬದುಕಿದಾಗ ಮೊದಲನೇ ಸ್ಥಾನದಿಂದ ನಮಗೂ ಕೂಡ ತೆಗೆದುಹಾಕಿ ಅನ್ಯ ಜನರನ್ನು ಕೂಡ ಮೊದಲನೇ ಸ್ಥಾನಕ್ಕೆ ತರಬಹುದು ಅಂತೇಳಿ ದೇವರು ನಮ್ಮನ್ನು ಎಚ್ಚರಿಸಿದರು ಪ್ರೇರೆ. ಅದಕ್ಕೆ ನಮಗೆ ಯೇಸು ಪ್ರಭು ಯಾವ ಸ್ಥಾನವನ್ನು ಕೊಟ್ಟಿದ್ದಾರೋ ಆ ಸ್ಥಾನವನ್ನು ಭದ್ರವಾಗಿ ಹಿಡ್ಕೊಂಡು ಹೇಗೂ ನಾವೆಲ್ಲರೂ ನಮಗೆ ಕೊಟ್ಟಿರ್ತಕ್ಕಂಥ ಸ್ಥಾನಮಾನಗಳನ್ನು ಭದ್ರವಾಗಿ ಹಿಡ್ಕೊಂಡು ಪ್ರತಿದಿನ ನಾವು ವಾಕ್ಯದಲ್ಲಿ, ಪ್ರತಿದಿನ ಪ್ರಾರ್ಥನೆಯಲ್ಲಿ, ಪ್ರತಿದಿನ ದೇವರ ಒಂದು ಸಹವಾಸದಲ್ಲಿ, ಸಭೆ ಸಹವಾಸದಲ್ಲಿ ಒಂದು ನಾವು ಸಾಗುವುದಾದರೆ ನಾವು ಮೊದಲ ಸ್ಥಾನ ಇದ್ದುಕೊಂಡು ಪರಲೋಕವನ್ನು ಪಡ್ಕೋಬೋದು. ಯಾಕಂದರೆ ಪರಲೋಕವನ್ನು ದೇವರು ಯಾರಿಗೆ ಬೇಕಾದ್ರೂ ಕೊಡ್ಬೋದು.
ಪರಲೋಕಕ್ಕೆ ಇವರು ಹೋಗಲ್ಲ ಅಂತ ಹೇಳಿದವರು ಪರಲೋಕಕ್ಕೆ ಹೋಗ್ಬೋದು, ಇವರು ಹೋಗ್ತಾರೆ ಪರಲೋಕಕ್ಕೆ ಅಂದವರು ಅವರು ಹೋಗದೇ ಇರಬಹುದು. ಯಾಕಂದರೆ ದೇವರ ಕೈಯಲ್ಲಿದೆ ಪ್ರಿಯರೇ. ಅದಕ್ಕೆ ನಾವು ಎಚ್ಚರದಿಂದ ಜಾಗೃತಿಯಿಂದ ನಾವು ಪ್ರತಿದಿನ ವಾಕ್ಯದಲ್ಲಿ, ಪ್ರತಿದಿನ ಪ್ರಾರ್ಥನೆಯಲ್ಲಿ, ದೇವರ ಸಹವಾಸದಲ್ಲಿ, ಆತನ ಅನುನ್ನತಿಯಲ್ಲಿ ಪ್ರತಿದಿನ ಬದುಕಿದಾಗ ದೇವರು ಸಂತೋಷಪಟ್ಟು ನಮಗೆ ಮೊದಲನೇ ಸ್ಥಾನದಲ್ಲಿ ಅದೇ ಸ್ಥಾನದಲ್ಲಿ ಇರ್ತಾರೆ ಪ್ರಿಯರೇ. ಒಂದು ವೇಳೆ ನಾವೇನಾದರೂ ಕ್ರೈಸ್ತರು ಅಂಥೇಳಿ ಅಂದ್ಕೊಂಡು ನಮಗೆಲ್ಲ ಗೊತ್ತು ಅಂದರೆ ದೇವರು ನಮ್ಮನ್ನು ತಳ್ಳಿ ಬಿಡ್ತಾರೆ ಪ್ರಿಯರೇ. ಯಾಕಂದರೆ ಕೆಲವೊಂದು ಸಾರಿ ಎಷ್ಟೋ ಸಾರಿ ನಾವು ತಪ್ಪು ಹೋಗುವಂಥವ್ರು ಇದ್ದೀವಿ ಪ್ರಿಯರೇ. ಅದಕ್ಕೋಸ್ಕರ ಈ ದಿನ ನಮ್ಮನ್ನು ನಾವು ಎಚ್ಚರಿಸಿಕೊಂಡು ನಮ್ಮನ್ನು ನಾವು ಸರಿಪಡಿಸ್ಕೊಂಡು ನಮ್ಮ ಜೀವಿತವನ್ನು ಸರಿಪಡಿಸ್ಕೊಬೇರಿ. ಒಂದು ವೇಳೆ ಏನಾದರೂ ನಮ್ಮಲ್ಲಿ ಪಾಪಗಳು ದ್ವೇಷಗಳು ಕಾಣ್ತಾ ಇದ್ದೇನೋ ಅದು ನಮ್ಮ ಕ್ರಿಯೆಗಳಿಂದ ಗೊತ್ತಾಗ್ತದೆ ಪ್ರಿಯ. ಯಾಕಂದರೆ ನಾವು ದೇವರು ಗೊತ್ತು ಅಂತ ಹೇಳಿಕೊಂಡು ನಮ್ಮ ಕ್ರಿಯೆಗಳು ನೋಡುವಾಗ ಸೈತಾನ್ಯ ಕ್ರಿಯೆಗಳಾಗಿದ್ದಾಗ ನಾವು ಮೊದಲ ಸ್ಥಾನದಲ್ಲಿ ಇರ್ತಕ್ಕಂಥವ್ರಾಗಿರೋರು, ಪರಲೋಕದಲ್ಲಿ ಮೊದಲ ಸ್ಥಾನ ಪಡ್ಕೊಳ್ಳುವಂಥವ್ರಾಗಿರಲು ಪ್ರಿಯ. ಯಾಕಂದರೆ ನಾವು ಆ ರೀತಿ ನಮ್ಮ ಜೀವಿತ ಇದೆ ಅಂತ. ಯಾಕಂದರೆ ದೇವ್ರ ವಾಕ್ಯ ಹೇಳ್ತದೆ. ಒಂದು ಸಾರಿ ನೋಡಿ ಇನ್ನೊಂದು ವಚನ, ತೀತನು ಬರೆದ ಪತ್ರಿಕೆ ಮೊದಲನೇ ಅಧ್ಯಾಯ 16ನೇ ವಚನದಾಗ ಏನು ಬರೆಯಲ್ಪಟ್ಟಿದೆ ನೋಡಿ ಒಂದು ಸಾರಿ. ಅವರು ತಾವು ದೇವರನ್ನು ಅರಿತವರೆಂದು ಹೇಳಿಕೊಳ್ಳುತ್ತಾರೆ. ಏನು ಹೇಳ್ತದಂತವರು, ನಮಗೆ ದೇವರು ಗೊತ್ತು ಅಂತೇಳಿ ನಾವು ಏನಾದರೂ ಹೇಳ್ಕೊತಿದ್ದೇನು, ನಾವು ಕ್ರೈಸ್ತರು ನಮಗೆ ದೇವರು ಗೊತ್ತು, ದೇವರ ವಾಕ್ಯ ಗೊತ್ತು ಅಂತಲೇ ಹೇಳ್ಕೊಂಡು ನಮ್ಮ ಕ್ರಿಯೆಗಳು ನಮ್ಮ ಕೆಲಸಗಳು ನೋಡಿದಾಗ ಎಲ್ಲ ಪಾಪ ಕಾಣ್ತಿದ್ದೇನು ಅಂತೇಳಿ ದೇವರು ಎಚ್ಚರಿಸ್ತದ್ರ ಪ್ರಿಯ. ಮತ್ತು ನೋಡಿ ಐದನೇ ವಚನ, ಅವರು ತಾವು ದೇವರನ್ನು ಅರಿತವರೆಂದು ಹೇಳಿಕೊಳ್ಳುತ್ತಾರೆ, ಆದರೆ ಅವರು ಅಸಹ್ಯರು, ಆವಿಧಿಯರು, ಸತ್ಕಾರ್ಯಗಳಿಗೆಲ್ಲ ಅಪ್ರಯೋಜಕರು ಆಗಿರುವುದರಿಂದ ದೇವರನ್ನು ಅರಿತವೆಂದು ತಮ್ಮ ಕಾರ್ಯಗಳಿಂದಲೇ ಹೇಳಿದಂತಾಯಿತು. ತಮ್ಮ ಕಾರ್ಯಗಳು ನೋಡಿದಾಗ ದುಷ್ಟ ಚಟಗಳು, ದೇವರಿಗೆ ವಿರುದ್ಧವಾದ ಚಟಗಳು, ಕ್ರಿಯೆಗಳು ನೋಡಿದಾಗ, ಪಾಪದ ಕೃತ್ಯಗಳು ಕಾಣಿದಾಗ ನಾವು ಮೋಸ ಹೋಗ್ತೇವೆ ಪ್ರಿಯರೇ. ಮೋಸ ಹೋಗದ ಹಾಗೆ ಜಾಗ್ರತೆ ಪಡೋಣ. ಯಾಕಂದರೆ ದೇವ್ರಿಗೆ ಗೊತ್ತು ಅಂತೇಳಿ ನಮ್ಮ ಕ್ರಿಯೆಗಳು ನೋಡಿದಾಗ ನಾವು ನಟಿಸಬಾರ್ದು ಪ್ರಿಯರೇ. ನಾವು ದೇವರಿಗೆ ವಿರೋಧವಾಗಿ ಬದುಕಬಾರ್ದು. ದೇವರಿಗೆ ಒಳಪಟ್ಟು ದೇವರ ಅರಿತುಕೊಂಡು ಕ್ರಿಸ್ತನ ಮಾರ್ಗದಲ್ಲಿ ನಾವು ಸಾಗಬೇಕು ಪ್ರಿಯ. ಸಾಗದಾಗ ಮೊದಲನೇ ಸ್ಥಾನದಲ್ಲಿ ಇರ್ತೀವಿ ಪ್ರಿಯ. ಒಂದು ವೇಳೆ ನಾವು ಕೂಡ ಗರ್ವಪಟ್ಟರೆ ಇನ್ನು ಅನೇಕರು ಹಿಂದುಗಡೆ ಇದ್ದಾರೆ ಪ್ರಿಯರೇ, ಅವರು ಕೂಡ ಮೊದಲನೇ ಸ್ಥಾನವನ್ನು ಪಡ್ಕೊಳ್ಳುವಂಥ ಸ್ಥಿತಿ ಬರ್ತದೆ. ಪಡ್ಕೊಂಡು ಒಳ್ಳೆಯದೇ, ಆದರೆ ನಿಮ್ಮ ಸ್ಥಾನ ಮಾತ್ರ ಹೋಗಬಾರ್ದು. ಯಾವ ಸ್ಥಾನದಲ್ಲಿದ್ದೀರೋ ಅದೇ ಸ್ಥಾನ ಇದ್ದುಕೊಂಡು ದೇವರಿಗೆ ಘನಪಡಿಸ್ಬೇಕಂತೇಳಿ ಈ ಚಿಕ್ಕ ಸಂದೇಶ ಇಲ್ಲಿಗೆ ಕೊಡ್ತಾ ಈ ಸಂದೇಶ ಇಲ್ಲಿಗೆ ಮುಕ್ತಾಯ ಮಾಡ್ತೇನೆ ಪ್ರಿಯರೇ. ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹಾಪರಿಶುದ್ಧನಾಗಿರ್ತಕ್ಕಂಥ ನಮ್ಮ ಪರಲೋಕದ ತಂದೆಯಾಗಿರುವ ದೇವರೇ, ನಿಮಗೆ ವಂದನೆಗಳು ಸ್ತೋತ್ರಗಳನ್ನು ಸಮರ್ಪಿಸುತ್ತೇವೆ ತಂದೆಯಾಗಿರುವ ದೇವರೇ. ಇಲ್ಲಿವರೆಗೂ ಸ್ವಲ್ಪ ಹೊತ್ತು ನಿಮ್ಮ ವಾಕ್ಯಗಳನ್ನು ನಾವು ಧ್ಯಾನ ಮಾಡಿಕೊಂಡಿದ್ದೀವಿ ತಂದೆ. ಯಾಕಂದರೆ ಕಡೆಯವರು ಮೊದಲನೇ ಸ್ಥಾನವನ್ನು ಪಡ್ಕೊಳ್ಳುವಂಥದ್ದು, ಮೊದಲನೇ ಸ್ಥಾನದಲ್ಲಿರ್ತಕ್ಕಂಥವ್ರು ಕಡೆಯ ಸ್ಥಾನವನ್ನು ಪಡ್ಕೊಳ್ಳುವಂಥದ್ದು ನಾವು ನೋಡ್ತಿದ್ದೇವೆ. ಆ ರೀತಿ ನಮ್ಮ ಜೀವಿತ ಆಗದ ಹಾಗೆ ಯಾವ ಸ್ಥಾನದಲ್ಲಿದ್ದೆಯೋ ಅದೇ ಸ್ಥಾನವನ್ನು ಪಡೆದುಕೊಂಡು ನೀವಿರುವಂಥ ಮಹಾಪರಲೋಕವನ್ನು ಪಡೆದುಕೊಳ್ಳಬೇಕಂಥೇಳಿ ಈ ಚಿಕ್ಕ ಪ್ರಾರ್ಥನೆ ಮನವಿ ನೀವು ಪಾದത്തിൽ ಇಡುತ್ತಾ, ಈ ಪ್ರಾರ್ಥನೆ ನಿಮ್ಮ ಮಗನು ನಮ್ಮ ರಕ್ಷಕನೂ ಆಗಿರುವ ಯೇಸುವಿನ ಅತಿ ಶ್ರೇಷ್ಠವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡುತ್ತೇವೆ ನಮ್ಮ ಪರಲೋಕದ ತಂದೆ. ಆಮೇನ್.